ಕನ್ನಡ ನಾಡಿನ ಬಹಳ ಪ್ರಸಿದ್ಧರಾದ ರಾಷ್ಟ್ರಕವಿ ಅಂತ ಕರೆಯಲ್ಪಟ್ಟ ಕುವೆಂಪು ಅವರು ರಚಿಸಿದ ಕವಿತೆ. ಅವರ ಕವಿತೆಗಳಲ್ಲಿಯೂ ಕೂಡ ಇದು ಹೆಚ್ಚು ಪ್ರಸಿದ್ಧವಾದ ಕವಿತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸತ್ಯವಾಗಿ ನಾನೇ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚು ಕೈಯಾಡಿಸಿಲ್ಲ. ನಾವು 8ನೇ ಕ್ಲಾಸ್ಗೆ ಸಂಸ್ಕೃತ ತಗೊಂಡ್ಬಿಟ್ವಿ. ಅದರಿಂದ ಕನ್ನಡ ಸಾಹಿತ್ಯದ ಗೋಜಿಗೆ ಅಷ್ಟು ಹೋಗಿರಲಿಲ್ಲ. ಆಮೇಲೂ ಕೂಡ ಅಷ್ಟೊಂದು ಕನ್ನಡ ಸಾಹಿತ್ಯದಲ್ಲಿ ನಾವು ತಲೆ ಓಡಿಸಿರಲಿಲ್ಲ. ಆದರೂ ಈ ಕೆಲವು ಹಾಡುಗಳು, ಓ ನನ್ನ ಚೇತನ, ನಾವು ಅಲ್ಲಿ ಇಲ್ಲಿ ಕೇಳಿ ಆನಂದಿಸಿದ್ದೇವೆ. ನಿಮ್ಮಲ್ಲೂ ಹೆಚ್ಚಿನ ಮಂದಿ ಆ ಪ್ರಕಾರವಾಗಿ ಅಲ್ಲಿ ಇಲ್ಲಿ ಕೇಳಿರ್ತೀರ. ಈ ಹಾಡು ಬಹಳ ಆಧ್ಯಾತ್ಮಿಕವಾದ ಹಾಡು. ಇದು ಬಹಳ ಆತ್ಮಚಿಂತನೆಗೆ ನಮ್ಮನ್ನು ಪ್ರೇರೇಪಿಸುವಂತಹ ಹಾಡು. ನನ್ನ ಚೇತನವೇ ನೀನು ಅನಿಕೇತನವಾಗು ಅಂತಾರೆ. ಇಲ್ಲಿ ನಿಕೇತನ ಅಂತ ಹೇಳಿದ್ರೆ ಒಂದು ಸೆರೆಮನೆ ಇದ್ದ ಹಾಗೆ. ಭಗವದ್ಗೀತೆಯಲ್ಲೂ ಕೂಡ ಶ್ರೀಕೃಷ್ಣ ಒಳ್ಳೆಯ ಬಹಳ ಮುಂದುವರಿದಂತಹ ಜ್ಞಾನಿ ಭಕ್ತನನ್ನ ಅನಿಕೇತಃ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ ಅಂತ ಹೇಳ್ತಾನೆ. ಕುವೆಂಪು ಅವರು ಗೀತೆ ಉಪನಿಷತ್ತುಗಳನ್ನೆಲ್ಲ ಚೆನ್ನಾಗಿ ಓದ್ಕೊಂಡಿದ್ರು. ಅದರಿಂದ ಆ ಗೀತೆ ಉಪನಿಷತ್ತಲ್ಲಿರುವಂತಹ ಸತ್ಯವನ್ನ ಸಾಕಷ್ಟು ಮನನ ಮಾಡಿ ಈ ಹಾಡು ರಚಿಸಿದ್ರು ಅಂತ ಅನಿಸುತ್ತೆ. ಬೇರೆ ಬೇರೆ ನಾಮರೂಪಗಳನ್ನೆಲ್ಲ ದಾಟಿ ಮೀಟಿ ಎದೆಯ ಬಿರಿಯ ಭಾವದೀಟಿ ಇತ್ಯಾದಿ ಅವ್ರು ಹೇಳ್ತಾರೆ. ಆ ಪಂಕ್ತಿಗಳಿಗೆ ನಾವು ಹೆಚ್ಚು ಹೋಗೋದು ಬೇಡ. ಇವತ್ತು ನಾವು ಎತ್ಕೊಂಡಂಥ ವಿಷಯ, ಓ ಅನಂತ ನೀ ಅನಂತವಾಗು, ಅನಂತ ನೀ ಅನಂತವಾಗು ಅಂತ ಕೊನೆಯಲ್ಲಿ ಹೇಳ್ತಾರೆ. ಅನಂತ ನೀ ಅನಂತವಾಗು, ಆಗು ಆಗು ಆಗು, ಓ ಓ ನನ್ನ ಚೇತನ, ಆಗು ನೀ ಅನಿಕೇತನ. ಬೇರೆ ಬೇರೆ ರಾಗಗಳಿವೆ ಈ ಹಾಡಿಗೆ. ಇದು ತುಂಬ ಕಡೆಯಲ್ಲಿ ಬೇರೆ ಬೇರೆ ಹಾಡುಗಾರರು ಹಾಡಿದ್ದಾರೆ. ಅನಂತ ನೀನು ಅನಂತವಾಗು ಅನ್ನೋದರ ಅರ್ಥವೇನು? ಭಗವದ್ಗೀತೆಯಲ್ಲಿಯೂ ಕೂಡ ಈ ಯಾವ ಅಂತವಿಲ್ಲದಂತಹ, ಯಾವ ನಾಶವಿಲ್ಲದಂತಹ, ಎಂದೂ ಕೂಡ ಕತ್ತಿಯಿಂದ ಕತ್ತರಿಸಲ್ಪಡದೆ, ಬೆಂಕಿಯಿಂದ ಸುಡಲ್ಪಡದೆ, ನೀರಿನಿಂದ ಒದ್ದೆ ಮಾಡಲ್ಪಡದೆ, ಅವಿನಾಶಿಯಾಗಿ ವಿಜೃಂಭಿಸುವಂತಹ ಆತ್ಮತತ್ವದ ಮಾತು ಬರುತ್ತೆ. ಭಗವದ್ಗೀತೆಯಂತೂ ಉಪನಿಷತ್ತುಗಳ ಸಾರ ಅಂತ ಹೇಳಲಾಗಿದೆ. ಉಪನಿಷತ್ತುಗಳಲ್ಲಿ ಹಲವಾರು ಕಡೆಯಲ್ಲಿ ಈ ಅನಂತ ಅನ್ನುವ ಶಬ್ದವನ್ನ ನೇರವಾಗಿಯೋ ಅಥವಾ ಯಾವುದೋ ಪರ್ಯಾಯ ಪದದ ಮೂಲಕವೋ ಹೇಳಿದ್ದಾರೆ. ಭೂಮವಿದ್ಯೆ ಅನ್ನುವುದನ್ನ ಚಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯದ ಸನತ್ ಕುಮಾರ ನಾರದರ ಸಂವಾದದಿಂದ ಎತ್ಕೊಂಡು 2 ಉಪನ್ಯಾಸಗಳನ್ನು ಮಾಡಿದೆ. ಅಲ್ಲಿಯೂ ಭೂಮ ಅಂತ ಹೇಳಿರುವುದು ಬೇರೆ ಏನೂ ಅಲ್ಲ, ಅನಂತವಾದುದು. ಬ್ರಹ್ಮವೇ ಅನಂತ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಮತ್ತು ವೇದಾಂತದ ಪ್ರಕಾರ ಆ ಅನಂತವು ನೀವು ನಾವು ಇಲ್ಲಿಯೇ ಈ ಕ್ಷಣವೇ ಆಗಿದ್ದೀವಿ. ಆದರೆ ಹೇಗೆ ತನ್ನ ಕೊರಳಿನಲ್ಲೇ ಒಂದು ಚಿನ್ನದ ಸರ ಇದ್ರೂ ಕೂಡ ಒಂದು ಹೆಂಗಸು ಅದ್ಯಾವುದೋ ಒಂದು ಸಭೆಗೆ ಹೋಗುವ ತರಾತುರಿಯಲ್ಲಿ, ಅಯ್ಯೋ ನನ್ನ ನೆಕ್ಲೆಸ್ ಎಲ್ಲಿದೆ, ನನ್ನ ಕಂಠಹಾರ ಎಲ್ಲಿದೆ, ಯಾರದನ್ನು ಎಲ್ಲೋ ಇಟ್ಟು ಬಿಟ್ರಿ ನೀವುಗಳು, ಏನು ಎಲ್ಲಿಟ್ರು ನೀವು, ಒಂದ್ ಕಡೆ ಇನ್ನೊಂದ್ ಕಡೆ ಹಾಕ್ಬಿಡ್ತೀರ ಮಕ್ಕಳೇ ಅಂತ ಮಕ್ಕಳಿಗೆ ಪತಿಗೆಲ್ಲ ಬೈದು ಹುಡುಕ್ತಾ ಇದ್ದವಳು ಹೇಗೆ ಆ ಒಂದು ಹೆಂಗಸು ಪ್ರಸಿದ್ಧವಾದ ಈ ಒಂದು ದೃಷ್ಟಾಂತದಲ್ಲಿ ಕೊನೆಯಲ್ಲಿ ನೋಡ್ತಾಳೆ, ಅದು ಕುತ್ತಿಗೆ ಮೇಲೆ ಇತ್ತಂತೆ. ಅದನ್ನ ನೋಡಿರ್ಲಿಲ್ಲ ಅವಳು. ಸೆರಗು ಆ ಕುತ್ತಿಗೆ ಮೇಲೆ, ಆ ಕಂಠಹಾರದ ಮೇಲೆ ಹೋಗಿರ್ಬೇಕು. ಅದ್ಯಾಕೋ ಆಮೇಲೆ ಗೊತ್ತಾದಾಗ ಓ ಅಂತ ಎಲ್ಲ ನನಗೆ ಕ್ಷಮೆ ಕೇಳ್ತಾಳೆ, ನಿಮಗೆಲ್ಲ ಬೈದೆ ನಾನು, ನನ್ನ ಕುತ್ತಿಗೆಯಲ್ಲೇ ಆ ಕಂಠ ಸರ ಇತ್ತು, ಆ ಕಂಠಹಾರ ಇತ್ತು, ಚಿನ್ನದ ಸರ ಇತ್ತು ಅಂತ ನೆಮ್ಮದಿಯಿಂದಿದ್ಲಂತೆ. ಹಾಗೆ ನೀವು ನಾವು ಕೂಡ ಅನಂತವಾಗಿದ್ದರೂ ಕೂಡ ನಾವು
ಅಲ್ಪರು. ಕೆಲವರಿಗೆ ನಮ್ಮ ಹತ್ರ ಹಣ ಇಲ್ಲ ಅಂತ ಚಿಂತೆ, ಇನ್ನು ಕೆಲವರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಚಿಂತೆ, ಇನ್ನು ಕೆಲವರಿಗೆ ವಿದ್ವತ್ತಿಲ್ಲ, ಮತ್ತೊಂದು ಕೆಲವರಿಗೆ ಯಾವುದೋ ಪ್ರತಿಭೆ ಇಲ್ಲ, ಮತ್ತೊಬ್ಬರು ಕೆಲವರಿಗೆ ನಾನು ಎಂದು ವಿದೇಶಕ್ಕೆ ಹೋಗಿಲ್ಲ, ಯಾಕೋ ಇಲ್ಲೇ ಇದ್ದೀನಿ. ಯಾವುದ್ಯಾವುದೋ ರೀತಿಯಲ್ಲಿ ಈ ಆಲೋಚನೆ ಅಂತಿದೆ ನೋಡಿ, ವಿಚಾರ, ನಮ್ಮ ಮನಸ್ಸು ಮಾಡುವಂತಹ ಹಲವಾರು ಚೇಷ್ಟೆಗಳು. ಈ ಮನಸ್ಸಿನ ಚೇಷ್ಟೆಗಳಿಂದ ಅದಿಲ್ಲ ಇದಿಲ್ಲ ಅಂತ ಒಂದು ಬಂದು ನಮಗೆ, ನಾವು ಒಂದು ಮಿತಿ ಇರುವವರು, ಸೀಮೆ ಇರುವವರು, ಒಂದು ಅಂತ ಅಂದ್ರೆ ಗಡಿ ಅಂತಲೂ ಅರ್ಥ ಬರುತ್ತೆ. ಗಡಿ, ಸೀಮೆ, ಬೌಂಡ್ರಿ. ನಾವು ಅವನಲ್ಲಿ ನೋಡಿ ಎಷ್ಟು ಹಣ ಇದೆ, ನನ್ನಲ್ಲಿ ಹಣ ಇಲ್ಲ ಅನ್ನೋದಾಗಿಯೋ, ಅವನು ನೋಡಿ 7 ಭಾಷೆ ಕಲ್ತ್ಕೊಂಡಿದ್ದಾನೆ, ನನಗೆ 2 ಭಾಷೆಯೂ ಸರಿಯಾಗಿ ಬರಲ್ಲ ಅಂತಲೋ, ಭೌತಿಕವಾಗಿ ದೈಹಿಕವಾಗಿ ನಾನಿಷ್ಟು ಕುಳ್ಳ ಆಗಿದ್ದೀನಿ, ನಾನಿಷ್ಟು ಎತ್ತರ ಹಾಕಿದ್ದೀನಿ. ಒಟ್ಟಾದರೆ ಮನಸ್ಸು ಬಹಳ ಪ್ರವೃತ್ತವಾದಾಗ, ಜಾಗೃತ ಅವಸ್ಥೆಯಲ್ಲಿ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಈ ಮನಸ್ಸು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಏನೋ ಒಂದು ಕಿರಿಕಿರಿ ಮಾಡುತ್ತೆ. ಆದ್ರಿಂದ ಹೇಳಬಹುದಾದ ಒಂದು ವಿಷಯ ಏನು ಗೊತ್ತೇ, ನಿಮಗೆ ಅನಂತವನ್ನು ಅನುಭವಿಸಬೇಕಾದ್ರೆ ದಿನದಿನವೂ ನೀವು ನಿಮ್ಮ ಗಾಢ ನಿದ್ರೆಯಲ್ಲಿ ಅನಂತವನ್ನು ಅನುಭವಿಸ್ತಾ ಇದ್ದೀರಿ. ನೋಡಿ, ಅನಂತ ಅಂದ್ರೆ ಯಾರೋ ಒಬ್ರು ನಿಮ್ಮ ಆಕಾರವನ್ನು ನೋಡಿ ಓ ನೀವು ಅನಂತವಾಗಿದ್ರಿ ಅಂತ ಹೇಳಲಿಕ್ಕೆ ಆ ರೀತಿ ಅಲ್ಲ. ಅದು ಯಾರದ್ದೋ ದೃಷ್ಟಿಯಲ್ಲಿ ಯಾವುದೋ ಒಂದು ಅಳತೆಗೋಲಿನಲ್ಲಿ ಅನಂತವಾಗುವ ಪ್ರಶ್ನೆ ಇರುವುದಲ್ಲ ಇಲ್ಲಿ ಅನಂತ ಏನು ಗೊತ್ತೇ, ನಾವು ನಮ್ಮನ್ನೇ ಅನಂತವಾಗಿ ಅರಿಯುವಂಥದ್ದು. ನಮ್ಮಲ್ಲಿರುವ ಯಾವುದೋ ಕೊರತೆಯನ್ನ ಆ ಮನಸ್ಸಿಗೆ ಹಾಕೊಳ್ಳದೆ, ಅದು ನನಗೆ ಸೇರಿದ್ದಲ್ಲ, ಈ ಯಾವುದೋ ಒಂದು ಚೌಕಟ್ಟಿನಲ್ಲಿ ಅದೊಂದು ಕೊರತೆ, ಇನ್ನೊಂದು ಚೌಕಟ್ಟಿನಲ್ಲಿ ಅದಕ್ಕೆ ಯಾವ ಅರ್ಥವೇ ಇಲ್ಲ. ಹೇಗೆ ನೀವು ನೀರಿಗೆ ಬಿದ್ರಿ ಅಂತ ಇಟ್ಕೊಳ್ಳಿ, ನೀರಿಗೆ ಬಿದ್ದರೆ, ದೋಣಿಯಿಂದ ನೀರಿಗೆ ಬಿದ್ದುಬಿಟ್ರೆ ಆ ಒಂದು ಚೌಕಟ್ಟಿನಲ್ಲಿ ನಿಮಗೆ ಈಜು ಬರೋದು ಬಹಳ ಅವಶ್ಯಕ. ನೀವು ಆ ಗೋಜಿಗೆ ಹೋಗಿಲ್ಲ, ದೋಣಿ ಮೇಲೆ ಹೋಗಿಲ್ಲ, ನೀವು ನಿಮ್ಮ ಪಾಡಿಗೆ ನೆಲದ ಮೇಲೆ ಹೆಚ್ಚಾಗಿ ಓಡಾಡ್ತಿದ್ದೀರಾ. ಅಥವಾ ಅದನ್ನು ದೋಣಿ ಮೇಲೆ ಹೋದಾಗ್ಲೂ ಕೂಡ ದೋಣಿ ಚೆನ್ನಾಗಿತ್ತು, ಒಳ್ಳೆ ರೀತಿ ಆಯ್ಕೆ ಮಾಡಿದ್ದೀರಾ. ಒಂದು 10 ಜನ ಹಿಡಿಯುವಂತ ದೋಣಿಯಲ್ಲಿ 15 ಜನ ಕೂತಿದ್ದಾರೆ. ಆಗ ನೀವು ಬುದ್ಧಿವಂತಿಕೆಯಿಂದ ಇಲ್ಲ ಅದು ಹೋಗ್ಲಿ, ನಾನು ಮುಂದಿನ ಟ್ರಿಪ್ಪಲ್ಲಿ ಬರ್ತೀನಿ ಅಂತ ಆ 15 ಜನ ಕೂತ ದೋಣಿಯನ್ನು ಹತ್ತಲಿಲ್ಲ. ಆದ್ರಿಂದ ಅದು ಮುಳುಗಿದ್ರು ಕೂಡ ನೀವು ಬಹಳ ಜಾಣತನದಿಂದ ಅಂತ ಒಂದು ಓವರ್ಲೋಡ್ ಆಗಿರುವ ದೋಣಿಯನ್ನು ಹತ್ತದೇ ಇದ್ದದ್ರಿಂದ ತಾಪತ್ರೆ ಇಲ್ಲ. ಆದ್ರಿಂದ ನನಗೆ ಈಜು ಬರೋದಿಲ್ಲ ಅಂತ 24 ಗಂಟೆ ಯಾವಾಗಲೂ ಕೂಡ ಹಗಲು ರಾತ್ರಿ ಚಿಂತೆ ಮಾಡುವ ಸಂದರ್ಭ ಇರುವುದು. ಹಾಗೆ ಹಣವಾಗಲಿ, ಸ್ಥಾನವಾಗಲಿ, ಮಾನವಾಗಲಿ, ಇನ್ನೊಂದೇನೋ ಒಂದು ಪ್ರಸಿದ್ಧಿ, ಕೀರ್ತಿ, ಅದೆಲ್ಲ ಯಾವುದೋ ಒಂದು ಚೌಕಟ್ಟಿನಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮನ್ನು ಚುಚ್ಚಬಹುದು. ಅದು ಚುಚ್ಚಬೇಕಂತಿಲ್ಲ, ಹೋಗ್ಲಿ ಬಿಡಿ, ಅಲ್ಲೊಮ್ಮೆ ಇಲ್ಲೊಮ್ಮೆ ಸ್ವಲ್ಪ ನಮಗೆ ಚುಚ್ಚಬಹುದು. ಆದರೆ ಈ ಮನಸ್ಸು ಏನು ಮಾಡುತ್ತೆ ಗೊತ್ತೇ, ಎಲ್ಲೋ ನಮಗಾದ ಅಪಮಾನವನ್ನ ಯಾರೋ ಒಬ್ರು 2012ನೇ ಇಸ್ವಿಯಲ್ಲಿ ನಮಗೆ ಮೈಸೂರಲ್ಲಿ ಸಿಕ್ಕಿದವರು, ಓ ನೀವು PhD ಅಂದ್ಕೊಂಡಿದ್ದೆ, ನಿಮ್ PhD ಮಾಡಿಲ್ವಾ, ಓ ಅದರ ಆಗ ಹೇಳಿದ್ರು. ಆವಾಗಿಂದ ನಮಗೆ ಒಂದು PhD ಮಾಡಬೇಕಿತ್ತು, ಈಗಲೂ ಸಾಧ್ಯ ಇದೆಯಾ, PhD ಮಾಡದಿದ್ರೆ ನನ್ನ ಜೀವನದ ಏನು ಅರ್ಥ, ಅದು ಏನು ಸಾರ್ಥಕವಲ್ಲ ಅಂತ ಒಂದು ಆಲೋಚನೆ ಬಂದ್ರೆ ಅದು ಹುಚ್ಚು. PhD ಬೇಕಾಗಿಲ್ಲ, PhD ಇರಲಿ, PhD ಇಲ್ಲದಿರಲಿ, ಸಂಪತ್ತಿರಲಿ ಇಲ್ಲದಿರಲಿ, ನಮ್ಮಲ್ಲಿ ಪ್ರತಿಯೊಬ್ಬರೂ ಕೂಡ ನಮ್ಮ ಅನಂತತೆಯನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ, ತಿಳಿಯಲಿಕ್ಕೆ ಸಾಧ್ಯ ಇದೆ. ನನಗೆ ಯಾವ ಹೊರಗಿನ ವಿಷಯ ಬೇಕಾಗಿಲ್ಲ, ಮನಸ್ಸು ಶಾಂತವಾಗಿದ್ರೆ. ಮನಸ್ಸಿ ಚ ಪರಿತುಷ್ಟೇ ಕೋ ದರಿದ್ರ ಕೋ ಧನಿ ಅಂತ ಭರ್ತೃಹರಿ ವೈರಾಗ್ಯ ಶತಕದಲ್ಲಿ ಹೇಳ್ತಾನೆ. ಮನಸ್ಸು ಸಂತುಷ್ಟವಾಗಿದ್ರೆ ಯಾರು ಶ್ರೀಮಂತರು, ಯಾರು ಬಡವರು, ಯಾರ ಮನಸ್ಸು ಪರಿತುಷ್ಟವಾಗಿದೆ ಅವರೆಲ್ಲ ಸಂತೋಷವಾಗಿರ್ತಾರೆ. ಯಾರ ಮನಸ್ಸು ಉದ್ವಿಗ್ನವಾಗಿರುತ್ತೋ, ಯಾರ ಮನಸ್ಸು ಯಾವುದೋ ರೀತಿ ಚಡಪಡಿಸುತ್ತಿರುತ್ತೋ, ಆ ಮನಸ್ಸಿನ ಒಂದು ಚಡಪಡಿಸುವಿಕೆಯಿಂದಾಗಿ ದೊಡ್ಡ ಶ್ರೀಮಂತರು ಕೂಡ ಬಡವರಾಗ್ಬಿಡ್ತಾರೆ. ಆಮೇಲೆ ಎಲ್ಲ ಇದ್ರೂ ಕೂಡ ಒಬ್ಬ ದುಃಖಿ ಆಗ್ತಾನೆ. ಆದ್ರಿಂದ ಅಧ್ಯಾತ್ಮದಲ್ಲಿ ಮನಸ್ಸಿಗಿಂತ ಮೀರಿದಂತಹ ಇಂದ್ರಿಯಾಣಿ ಪರಾಣ್ಯಾಹುಹು ಅಂತ ಶ್ರೀಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ. ಇಂದ್ರಿಯಗಳೇ ಬಹಳ ಸೂಕ್ಷ್ಮವಾದದ್ದು, ಶ್ರೇಷ್ಠವಾದದ್ದು. ಇಂದ್ರಿಯೇಭ್ಯ ಪರಂ ಮನಃ. 10 ಇಂದ್ರಿಯಗಳಿಗಿಂತ ಹೆಚ್ಚು ಸೂಕ್ಷ್ಮ, ಹೆಚ್ಚು ಪ್ರಬಲ, ಹೆಚ್ಚು ಪರಿಣಾಮಕಾರಿ ನಮ್ಮ ಮನಸ್ಸು. ಮನಸ್ಸಸ್ತು ಪರಾ ಬುದ್ಧಿ.
ನಮ್ಮ ವಿಚಾರಾತ್ಮಕವಾದ ಬುದ್ಧಿ ಮನಸ್ಸಿಗೂ ಮೀರಿರುವುದು ಅಂತ 3ನೇ ಅಧ್ಯಾಯದಲ್ಲಿ ಭಗವಂತ ನಮಗೆ ತಿಳಿಸ್ತಾನೆ. ಆದರೆ ಇಂದ್ರಿಯಗಳಿಗಿಂತ ಮೇಲಿರುವ ಮನಸ್ಸು, ಮನಸ್ಸಿಗಿಂತ ಮೇಲಿರುವ ಬುದ್ಧಿ, ಆ ಬುದ್ಧಿಗಿಂತ ಮೇಲಿರುವುದನ್ನ ಆ ಒಂದು ಶ್ಲೋಕದ 4ನೇ ಪಂಕ್ತಿಯಲ್ಲಿ ಭಗವಂತ ಹೇಳ್ತಾನೆ. ಯೋ ಬುದ್ಧೇಹೇ ಪರತಸ್ತು ಸಹ. ಸಹ ಆತ್ಮ, ಆ ನಮ್ಮ ನಿಜ ಸ್ವರೂಪವು ಬುದ್ಧಿಯನ್ನು ಮೀರಿರುವಂತಹದ್ದು. ಅದನ್ನ ಕುವೆಂಪು ಅವರು ಈ ಪಂಕ್ತಿಯಲ್ಲಿ ಹೇಳುವ ಹಾಗೆ ತೋರುತ್ತೆ. ಈ ಕ್ಷಣದಲ್ಲಿಯೇ ನಾವು ವಾಸ್ತವವಾಗಿ ಆ ಚೈತನ್ಯ ಮಾತ್ರವು. ಆದರೆ ನಮ್ಮನ್ನು ನಾವು ಸರಿಯಾಗಿ ನೋಡದೆ, ಕಣ್ಣಿಂದ ನೋಡುವ ಪ್ರಶ್ನೆ ಅಲ್ಲ ಇದು, ಜ್ಞಾನದಿಂದ, ಅವಳು ತಿಳುವಳಿಕೆಯಿಂದ. ವೇದಾಂತವು ನಮಗೆ ಕೊಡುವಂತಹದ್ದು ಅಂತಹ ತಿಳುವಳಿಕೆ. ವೇದಾಂತವು ನಮ್ಮಲ್ಲಿ ಹೇಗೋ ಉಂಟಾಗಿರುವ ತಪ್ಪು ತಿಳುವಳಿಕೆಯನ್ನ ದೂರಪಡಿಸಲಿಕ್ಕಂತಲೇ ಇರುವುದು. ಅದನ್ನ ಅವಿದ್ಯಾ, ಅಜ್ಞಾನ, ಅಧ್ಯಾಸ ಅನ್ನುವುದಾಗೆಲ್ಲ ಕರೀತಾರೆ. ಶಂಕರಾಚಾರ್ಯರು ಹೇಳ್ತಾರೆ, ಒಂದು ಅಧ್ಯಾಸ ಅನ್ನುವಂಥದ್ದಿದೆ. ಯಾವುದು ನಾವಲ್ಲವೋ ಅದನ್ನ ನಾವು ಇದು ನಾವು ಅಂತ ಭಾವಿಸ್ಕೊಳ್ತೀವಿ. ಅತಸ್ಮಿನ್ ತದ್ಬುದ್ಧಿ ಅಧ್ಯಾಸ ಅಥವಾ ವಿದ್ಯಾ ಅಂತ ಅವರು ಹೇಳ್ತಾರೆ. ಆ ಒಂದು ಅಧ್ಯಾಸ ಭಾಷ್ಯ ಅಂತ ಒಂದಿದೆ. ಬ್ರಹ್ಮಸೂತ್ರಗಳು ಪ್ರಾರಂಭವಾಗುವ ಮೊದಲು ಆ 555 ಸೂತ್ರಗಳಿಗೆ ತಮ್ಮ ಭಾಷ್ಯವನ್ನ ಬರೆಯುವ ಹೊತ್ತಿಗೆ ಅವು ಆ ಸೂತ್ರಗಳಿಗೆ ಪ್ರವೇಶಿಸುವ ಮೊದಲು ಆಚಾರ್ಯ ಶಂಕರರು ಹೇಳ್ತಾರೆ, ಈ ಅಧ್ಯಾಸ ಅನ್ನುವುದೇ ಎಲ್ಲದಕ್ಕೂ ಮೂಲ ಅನರ್ಥ. ಹೇಗೆ ಹಗ್ಗವನ್ನ ಹಾವಾಗಿ ಭಾವಿಸುವುದು ಅನರ್ಥ, ಹಗ್ಗವನ್ನು ಹಗ್ಗವಾಗಿಯೇ ನೋಡಿದ್ರೆ ಯಾವ ಭಯ ಇಲ್ಲ. ಅದೇ ರೀತಿಯಲ್ಲಿ ನಾವು ಚೈತನ್ಯ, ನಮ್ಮನ್ನು ನಾವು ಚೈತನ್ಯವಾಗಿಯೇ ನೋಡಿಕೊಂಡ್ರೆ ಯಾವ ಚಿಂತೆಯೂ ಇಲ್ಲ. PhD ಯಾಕೆ? 1ನೇ ಕ್ಲಾಸ್ ಪಾಸ್ ಆಗುವುದು ಬೇಕಾಗಿಲ್ಲ. 5 ಬೆಡ್ರೂಮ್ ಇರುವ ಮನೆ ಯಾಕೆ? ಒಂದು ಸ್ಟುಡಿಯೋ ಅಪಾರ್ಟ್ಮೆಂಟು ಸಾಕು, ನಾವು ಸಂತೋಷವಾಗಿರ್ತೀವಿ. ಒಂದೇ ಹಾಲ್ನಲ್ಲಿ ಮಲಗುವುದು ಅಲ್ಲೇ, ಓದುವುದು ಅಲ್ಲೇ, ಕೆಲಸ ಮಾಡುವುದು ಅಲ್ಲೇ, ಅಡುಗೆಯೂ ಒಂದು ಮೂಲೆಯಲ್ಲಿ. ಸ್ಟುಡಿಯೋ ಅಪಾರ್ಟ್ಮೆಂಟ್ನಲ್ಲಿ ಒಂದು ಹಾಲ್ ಇರುತ್ತೆ, ಒಂದು ಬಾತ್ರೂಮ್ ಪ್ರತ್ಯೇಕವಾಗಿರುತ್ತೆ, ಅದಕ್ಕೊಂದು ಬಾಗಿಲಿರುತ್ತೆ ಅಷ್ಟೇ. ಮತ್ತೆ ಎಲ್ಲ ಚಟುವಟಿಕೆಗಳು ಒಂದು ಹಾಲ್ನಲ್ಲಿ. ಸ್ಟುಡಿಯೋ ಅಪಾರ್ಟ್ಮೆಂಟು ಸಾಕು ನಮಗೆ. ಆದರೆ ಯಾವಾಗ ಅನಾವಶ್ಯಕವಾಗಿ ನಾನು ಇಂಥವನು, ನಾನು ಅವರಷ್ಟು ದೊಡ್ಡವನಲ್ಲ, ಆಗ್ಬೇಕು ನನಗೆ, ಅವ್ರಿಗಿಂತ ದೊಡ್ಡವನಾಗುವ ಮಹದಾಕಾಂಕ್ಷೆ ಇದೆ, ಆದರೆ ಈಗ ಅವ್ರು ಎಷ್ಟು ದೊಡ್ಡವರು, ನಾನು ಇಷ್ಟು ಚಿಕ್ಕವನು, ಮತ್ತೆ ಇನ್ಯಾರನ್ನು ನೋಡಿಕೊಂಡ್ರೆ ಅವರೆಲ್ಲ ಯಾವ ಲೆಕ್ಕಕ್ಕೆ, ನನ್ನ ಎದುರಿಗೆ ಅವರು ಹುಲ್ಲಿನಂತೆ ಅಂತ ಯಾರನ್ನು ಕೀಳಾಗಿ ನೋಡೋದು, ಯಾರನ್ನು ಮೇಲಾಗಿ ನೋಡೋದು, ಕೀಳಾಗಿ ನೋಡುವವರ ಕುರಿತು ಏನೋ ಒಂದು ರೀತಿ ತಾತ್ಸಾರ. ಯಾರನ್ನ ದೊಡ್ಡವರಂತ ಭಾವಿಸ್ತೀವಿಯೋ ಅವ್ರ ಬಗ್ಗೆ ಒಂಥರ ಅಸೂಯೆ, ಅವ್ರ ಬಗ್ಗೆ ಒಂಥರ ಭಯ. ಯಾಕಪ್ಪ ಇದೆಲ್ಲ? ಯಾವ್ದಾವುದೋ ಚೌಕಟ್ಟಿನಲ್ಲಿ, ಯಾವ್ದಾವುದೋ ಸಂದರ್ಭದಲ್ಲಿ, ಯಾವುದೋ ಒಂದು ಸನ್ನಿವೇಶದಲ್ಲಿ ಅವರು ನಮ್ಮಿಂದ ಆಗದಿದ್ದನ್ನು ಮಾಡ್ತಿರ್ಬಹುದು. ಇನ್ಯಾವುದೋ ಸನ್ನಿವೇಶದಲ್ಲಿ ಅವರಿಗಾಗದಿದ್ದನ್ನು ನಾವು ಮಾಡ್ತೀವಿ. ಒಂದು ಚಿಕ್ಕ ಮಗುವಿಗೆ, ಚಿಕ್ಕ ಅಂದ್ರೆ 8-9 ವರ್ಷದ ಮಗುವಿಗೆ, ಅಲ್ಲಿ ಒಂದು ಮನೆಯಲ್ಲಿ ಎಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಎಲ್ಲ 3 ಪೀಳಿಗೆಯವರೆಲ್ಲ ಒಟ್ಟು ಕೂತ್ಕೊಳ್ತಿದ್ರು. ಅಜ್ಜ, ಅಜ್ಜಿ, ಮಾವ, ಚಿಕ್ಕಪ್ಪ, ಅಮ್ಮ, ಅಣ್ಣ, ತಮ್ಮ ಎಲ್ಲ ಒಟ್ಟಿಗಿರ್ತಾರೆ. ಹಾಗೆ ಎಷ್ಟೋ ಬಾರಿ ಒಟ್ಟು ಕೂತ್ಕೊಂಡು ಒಂದಿಷ್ಟು ಸರಸ ಸಲ್ಲಾಪ ಆಗುತ್ತೆ. ಆ ಸಮಯದಲ್ಲಿ ಎಲ್ಲರೂ ಸೇರಿ ಒಬ್ಬೊಬ್ರು ತಮ್ಮ ಪ್ರತಿಭೆಯನ್ನ ಮಾತಾಡ್ಕೊಳ್ತಿದ್ರು. ನಾನು ಹಾಡಬಲ್ಲೆ, ಕನ್ನಡದಲ್ಲಿ, ಹಿಂದಿಯಲ್ಲಿ, ಸಂಸ್ಕೃತ ಗೀತೆಗಳನ್ನು ನಾನು ಹಾಡಬಲ್ಲೆ ಅಂತ ಒಬ್ಬ 1-2 ಪಂಕ್ತಿ ಹಾಡಿಯೂ ತೋರಿಸಿದ. ಇನ್ನೊಬ್ಬ ಕುಣಿದು ತೋರಿಸಿದ. ನನಗೆ 2-3 ಬಗೆಯ ನಾಟ್ಯ ಬರುತ್ತೆ, ಭರತನಾಟ್ಯಂ, ಕೂಚಿಪುಡಿ, ಕಥಕ್ಕಳಿ ಎಲ್ಲ ಕಮ್ ಅಂತ ತೋರಿಸಿದ. ಮತ್ತೊಬ್ಬ, ನಾನು ದೊಡ್ಡ ಗಣಿತಜ್ಞ, ಗಣಿತದಲ್ಲಿ ನಾನು 2 PhD ಮಾಡಿದ್ದೇನೆ. ಆಮೇಲೆ ಎಲ್ಲರೂ ಸುಮ್ಮನೆ ತಮಾಷೆಗೆ 8 ವರ್ಷದ ಮಗುವಿಗೆ ಹೇಳಿದ್ರಂತೆ, ನಿನಗೇನು ಗೊತ್ತಿದೆ, ನೀನೇನು ಮಹಾ. ಆಗ ಇದು ಯಾರು ಪ್ರಶ್ನೆ ಕೇಳುವುದು ಅಂತ ಹೇಳ್ತಂತೆ ಆ ಮಗು. ಅಜ್ಜ ಹೇಳ್ದ, ನಾನು ಪ್ರಶ್ನೆ ಕೇಳ್ತಿರೋದು ನಿನ್ನ ಹತ್ರ ಮಗು, ಸುಮ್ಮನೆ ಅವನನ್ನ ಒಳಗಾಡಿಸ್ಲಿಕ್ಕೆ. ಮಗು ಆ ಹುಡುಗಿನ, ನಾನು ನಿನ್ನ ಅಜ್ಜ ಕೇಳ್ತಿರೋದು, ನಾನು ನಿನ್ನ ಕೇಳ್ತಾ ಇದ್ದೀನಿ, ನಿನ್ನ ಹತ್ರ ಏನಾದ್ರೂ ವಿಶೇಷವಾದ ಪ್ರತಿಭೆ ಇದೆಯಾ? ಯಾವುದು ನಾವ್ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೋ, ಯಾವುದನ್ನು ನೀನು ಮಾತ್ರ ಮಾಡುವುದು ಸಾಧ್ಯವೋ ಹೇಳುವಂತ. ಆ ಸಣ್ಣ ಹುಡುಗಿ ಬಹಳ ಜಾಣೆ. ಅವಳು ನೇರವಾಗಿ ಅಜ್ಜನ ಹತ್ರ ಹೋಗಿ ಕಣ್ಣಿಂದ ಕಣ್ಣಿಗೆ ದೃಷ್ಟಿ ಹಾಕಿ, ಅಜ್ಜ, ಇವಾಗ ನಾನೇನೋ ಒಂದು ಮಾಡ್ತೀನಿ, ಅದು ನಿನಗೆ ಮಾಡೋಕ್ಕಾಗೋದಿಲ್ಲ. ಅಜ್ಜನಿಗೆ ಆಶ್ಚರ್ಯ, ಅದೇನಪ್ಪ?
ನನಗಾಗದಿದ್ದದ್ದರಿಗೆ ಈ ಹುಡುಗಿ ಏನ್ ಮಾಡ್ತಾಳೆ ಅಂತ. ಮರುಕ್ಷಣ ಅವಳು ಹಾರಿ ಅಜ್ಜನ ತೊಡೆಯ ಮೇಲೆ ಕೂತ್ಲಂತೆ. ಆಮೇಲೆ ಅಜ್ಜನಿಗೆ ಹೇಳ್ತಾಳೆ, ಕೆಳಗೆ ಇಳಿದ್ಬಿಟ್ಟು, ಅಜ್ಜ, ನಾನು ಎಲ್ಲಿ ಕೂತ್ಕೊಂಡನೋ, ಎಲ್ಲಿ ನಾನು ಕುಳಿತೇನೋ ಅಲ್ಲಿ ನೀನ್ ಕುಳಿತುಕೋ. ಅಜ್ಜ ಬೇರೆ ಯಾರ ತೊಡೆ ಮೇಲೆ ಬೇಕೋ ಹೋಗಿ ಕೂತ್ಕೋಬಹುದು, ಅಜ್ಜಿ ತೊಡೆ ಮೇಲೆ ಕೂತ್ಕೋಬಹುದು, ಯಾವ್ದೋ ಒಂದು ಮೊಮ್ಮಗನ ತೊಡೆ ಮೇಲೆ, ಮಗಳ ಮನೆ ತೊಡೆ ಮೇಲೆ ಕೂತ್ಕೊಳ್ಬಹುದು. ಆದ್ರೆ ಅಜ್ಜ ತನ್ನದೇ ತೊಡೆಯ ಮೇಲೆ ಕೂತ್ಕೊಳ್ಳೋಕ್ ಸಾಧ್ಯವೇ? ಆ ಪ್ರಕಾರವಾಗಿ 8 ವರ್ಷದ ಹುಡುಗಿ ಕೂಡ ಎಲ್ಲರಿಗೂ ಆ ದಿವಸ ಒಂದು ಪಾಠ ಕಲಿಸಿದ್ದ. ಆ ರೀತಿ ಎಲ್ಲವೂ ದೃಷ್ಟಿಯಲ್ಲಿದೆ. ನಮ್ಮ ದೃಷ್ಟಿಯಲ್ಲಿ ಅನಾವಶ್ಯಕವಾಗಿ ವಿಷಯಾಸಕ್ತಿ ಇಲ್ಲದಿದ್ರೆ, ಆ ಚಿನ್ನ ಅಂದ್ರೆ ಅಷ್ಟು ಚಿನ್ನ ನನ್ನಲ್ಲಿರಬೇಕು, ಅಷ್ಟು ಪುಸ್ತಕದ ಜ್ಞಾನ ನನಗಿರಬೇಕು, ಅಷ್ಟೊಂದು ಊರುಗಳಲ್ಲಿ ನಾನು ತಿರುಗಾಡಿರ್ಬೇಕು, ನನ್ನ ಫೇಸ್ಬುಕ್ನಲ್ಲಿ ಇಷ್ಟೊಂದು ಏನು ಹೇಳ್ತಾರೆ ಅದಕ್ಕೆ ಫ್ರೆಂಡ್ಸು ಇರಬೇಕು, ಇನ್ಸ್ಟಾಗ್ರಾಮ್ ಅಂತ ಹೇಳ್ತಾರಲ್ಲ ಇವಾಗೆಲ್ಲ. ಅದೇನೋ ಮೀಡಿಯಾದಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಜನರಿಗೆ 200-300 ಅಥವಾ 1000 ಮಿತ್ರರು ಇರ್ತಾರಂತೆ. ಆದ್ರೆ ಅವರು ವಾಸಿಸುವಂತ ಊರಲ್ಲಿ ಅವರಿಗೆ ಯಾರು ಮಿತ್ರರು ಇರೋದಿಲ್ಲ. ಯಾವಾಗಲೂ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳಿರೋದ್ರಿಂದ ಇರುವಂತ ಮಿತ್ರರು ಹೊರಟೋಗಿರ್ತಾರೆ. ಅಂತ ಒಂದು ಪರಿಸ್ಥಿತಿ. ಇರ್ಲಿ ಬಿಡಿ, ಹಾಗೆಲ್ಲ ಎಷ್ಟೋ ದೃಷ್ಟಾಂತ ಕೊಡುವಂತ ಅವಶ್ಯಕತೆ ಇಲ್ಲ. ಅನಂತ ನೀನು, ಅನಂತ ನೀ, ಅನಂತವಾಗು ಅಂತ ಹೇಳ್ತಾರೆ. ಇದು ವೇದಾಂತ. ನಿನ್ನ ನಿಜ ಸ್ವರೂಪ ಅಂತವಿಲ್ಲದದ್ದು, ಪ್ರಾರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಯಾವ ಸೀಮೆ ಇಲ್ಲ, ಯಾವ ಗಡಿ ಇಲ್ಲ, ಯಾವ ಮಿತಿ ಇಲ್ಲ, ಯಾವ ಮೇಲು ಕೀಳು ಅನ್ನುವುದು ನಿನಗೆ ಅದು ಪ್ರಭಾವಿಸುವುದಿಲ್ಲ. ಅಂತಹ ಒಂದು ನಿನ್ನ ಸ್ವರೂಪವನ್ನು ನೀನು ಅರಿಯಲಿಕ್ಕೆ ಸಾಧ್ಯ ಇದೆ. ಆ ಸ್ವರೂಪವನ್ನ ನೀನು ಅರಿತುಕೊಳ್ಬೇಕು. ನೀನು ಅನಂತವಾಗಿದ್ದೀ, ಆದ್ರಿಂದ ಅನಂತವಾಗು, ಅನಂತವಾಗಿಯೇ ಇರು. ಆ ಪ್ರಕಾರವಾಗಿ ಈ ಬಹಳ ಪ್ರಸಿದ್ಧವಾದ ಕವಿತೆಯಲ್ಲಿ ಕೊನೆಯಲ್ಲಿ ಆ ಮಾತೇ ಬರುತ್ತೆ, ಅನಂತತಾ ಅನಂತವಾಗಿ ಆಗುತಿಹನೆ ನಿತ್ಯ ಯೋಗಿ. ಅನಂತತಾ ಅನಂತವಾಗಿ ಆಗುತಿಹನೆ ನಿತ್ಯ ಯೋಗಿ. ಅನಂತ ನೀ ಅನಂತವಾಗು, ಅನಂತ ನೀ ಅನಂತವಾಗು. ಆಗು 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 ಓ ನನ್ನ ಚೇತನ, ಆಗು ನೀ ಅನಿಕೇತನ. ಓ ನನ್ನ ಚೇತನ. ಈ ದಿವ್ಯ ಜ್ಞಾನವನ್ನ ಯದ್ವಾ ಎಲ್ಲೆಲ್ಲೂ ಅನ್ವಯಿಸ್ಲಿಕ್ಕೆ ಹೋಗಬಾರ್ದು. ನಿಮ್ಮಲ್ಲಿ ಮನೆ ಇದೆ, 1-2 ಕೊಠಡಿ ಇರುವಂತಹದ್ದು. ಅಲ್ಲಿ ಕವಿತೆಯಲ್ಲಿ ಅನಿಕೇತನಾಗು ಅಂತ ಹೇಳಿದ್ದಾರೆ. ಈ ಮನೆ ನಾನು ಮಾರ್ಬಿಡ್ತೀನಿ, ರಸ್ತೆ ಪಾಲಾಗ್ತೀನಿ ಅಂತ. ದೇವರು ಅದೆಲ್ಲ ಮಾಡಕ್ ಹೋಗ್ಬೇಡಿ. 2 ಕೋಣೆ ಇರುವಂತ ಮನೆಯಿಂದ ನಿಮ್ಮ ಸದಸ್ಯರು 5-6 ಜನ ಇದ್ದು ಸ್ವಲ್ಪ ಇಕ್ಕಟ್ಟಾಗ್ತಾ ಇದ್ರೆ ಹೇಗೋ ಮಾಡಿ ಧಾರ್ಮಿಕ ವಿಧಿಯಿಂದ 3 ಕೋಣೆ 3 ಬೆಡ್ರೂಮ್ ಇರುವಂತಹ ಮನೆ ತಗೊಳ್ಳಿ. ಅದೇ ರೀತಿಯಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಜೋಪಾನ. ಈಗ ಯುದ್ಧದ ಒಂದು ಸಮಯ ಬಂದಿದೆ, ನಿಮ್ಮಲ್ಲಿ ಎಲ್ಲವೂ ಕೂಡ ಸಾಕಷ್ಟು ಇರಬೇಕು. ಇವತ್ತೇ ನಿಮ್ಮ ಗಾಡಿಯಲ್ಲಿ ಸಾಕಷ್ಟು ಪೆಟ್ರೋಲ್ ತುಂಬಿ ಇಟ್ಕೊಳ್ಳಿ, ಡೀಸೆಲ್ ತುಂಬಿ ಇಟ್ಕೊಳ್ಳಿ. ಅನಾವಶ್ಯಕವಾಗಿ ಹೋರ್ಡಿಂಗ್ ಮಾಡಬೇಡಿ. ಎಷ್ಟೋ ಜನರಿಗೆ ನಿಮಗಿಂತ ಹೆಚ್ಚು ಅವಶ್ಯಕತೆ ಇರುತ್ತೆ, ಅದು ಬೇರೆ ಒಂದು ವಿಷಯ. ಆದ್ರೆ ನಿಮಗೆ ಮಿನಿಮಮ್ ಎಷ್ಟು ಬೇಕೋ ಅದನ್ನೆಲ್ಲ ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಳಿ ಅಪ್ಪ. ಈ ಓ ನನ್ನ ಚೇತನ, ಆಗು ನೀ ಅನಿಕೇತನ ಅನ್ನೋದನ್ನ ತಪ್ಪಾಗಿ ಜೀವನಕ್ಕೆ ಅನ್ವಯಿಸಬೇಡಿ. ನಾನು ಊಟ ಮಾಡುವುದಿಲ್ಲ, ನಾನು ಅಧ್ಯಾತ್ಮ ತತ್ವ ಅಲ್ವೇ, ನನಗೆ ಹಸಿವಿಲ್ಲ, ಬಾಯಾರಿಕೆ ಇಲ್ಲ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಅಶನಾಯ ಪಿಪಾಸ ವರ್ಜಿತ ಅಂತ ಹೇಳಿದೆ. ಹಾಗೆಲ್ಲ ಹೇಳ್ತಕ್ಕದ್ದಲ್ಲ. ನೋಡಿ, ಇಲ್ಲಿ ಈ ಮಾತು ಹೇಳಿ ಮುಗಿಸೋಣವಂತೆ. ಒಂದು ದೇಹದ ಧರ್ಮ, ಒಂದು ಭಗವಂತ ನಮ್ಮನ್ನ ಮೂಲಭೂತವಾಗಿ ಸೃಷ್ಟಿಸಿದಂತ ರೀತಿಯಲ್ಲಿ ಕೆಲವು ಇತಿಮಿತಿಗಳಿರ್ತವೆ. ಅವುಗಳನ್ನು ನಾವು ಗೌರವಿಸಬೇಕು. ಆದರೆ ಭಗವಂತ ನಮಗೆ ಒಂದು ಸ್ವಲ್ಪ ಹಸಿವು ಕೊಟ್ಟಿರ್ಬೋದು, ಬಾಯಾರಿಕೆ ಕೊಟ್ಟಿರ್ಬೋದು. 3-4 ಗಂಟೆಗಳಿಗೊಮ್ಮೆ ಅಥವಾ 5-6 ಗಂಟೆಗಳಿಗೊಮ್ಮೆ ಏನಾದ್ರೂ ನಾವು ತಗೊಳ್ಬೇಕಾಗುತ್ತೆ. ಇದು ಹೋದ್ರೆ ಹಸಿವು ತಡೆಯಲಿಕ್ಕೆ ಕಷ್ಟವಾಗುತ್ತೆ.
ಭಗವಂತ ಈ ಸೃಷ್ಟಿಯಲ್ಲಿ ಕೊಟ್ಟಿರುವಂತಹ ಕೆಲವು ಬಯೋಲಾಜಿಕಲ್ ನೀಡ್ಸ್ ಅಂತ ಹೇಳ್ತಾರೆ. ಬಯೋಲಾಜಿಕಲ್ ನೀಡ್ಸ್, ಒಂದು ಪ್ರಾಣಿ ಅಂದ ಮೇಲೆ, ಈ ಮನುಷ್ಯ ಜೀವನದಲ್ಲಿ ಇದ್ದ ಮೇಲೆ ಕೆಲವುದಲ್ಲಿ ಅದರ 100 ಪಟ್ಟು ಸೈಕೊಲಾಜಿಕಲಿ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಬಯೋಲಾಜಿಕಲ್ ನೀಡ್ ಈಸ್ ಕ್ರಿಯೇಟೆಡ್ ಬೈ ನೇಚರ್. Psychological need is because of our ignorance, our spiritual foolishness. ತಪ್ಪು ಪ್ರಭಾವಗಳಿಗೊಳಗಾಗಿ ಬೇರೆ ಬೇರೆ ಏನೋ ಕೇಳಬಾರದೆಲ್ಲ ಎಲ್ಲೋ ಕೇಳಿ ಯಾರೋ ಒಬ್ರು ಬಂದು ನಮಗೆ ಮೂದಲಿಸಿರ್ತಾರೆ. ನೀನು ಅಪ್ಪ ಅಷ್ಟು ಮಾಡಿದ್ದ, ನೀನು ಅಜ್ಜ ಅಷ್ಟು ಪ್ರಸಿದ್ಧರಾಗಿದ್ದು, ನೀನೇನಾಗಿದ್ಯೋ ಕೆಲಸಕ್ಕೆ ಬಾರ್ದವ್ ನೀನು ಅಂತ ಬೈದ್ರು ಅಂತ ನಾನು ಏನೋ ಆಗ್ಬೇಕು ಅಂದ ರೀತಿ ಯಾವುದೋ ನೋವು ಮಾಡಿಕೊಂಡು ಯಾವುದೋ ಒಂದು ನೆಗೆಟಿವ್ ಇಮೋಷನ್ ಇಂದ ಏನೇನೋ ಹುಚ್ಚುಚ್ಚಾಗಿ ಪ್ರಯತ್ನ ಮಾಡಿದರೆ ಅದು ಸರಿ ಇರೋದಿಲ್ಲ. ಜೀವನವನ್ನ ನೀವು ಗೌರವಿಸಿ, ಜೀವನದಲ್ಲಿ ನಿಮಗೆ ಬರುವಂತ ಎಷ್ಟೋ ಅವಕಾಶಗಳನ್ನ ಅದು ನೋಡಿ ಅವು ಬಹಳ ಧರ್ಮ ಸಂಯುಕ್ತವಾದದ್ದು. ಈ ಅವಕಾಶ ನನಗೆ ಬಂದಿದೆ, ಇದರಲ್ಲಿ ಅಧರ್ಮ ಏನಿಲ್ಲ, ಧರ್ಮಕ್ಕೆ ಅನುಗುಣವಾಗಿರುವಂತ ಒಂದು ಇಲ್ಲಿ ಪ್ರಯತ್ನ, ಒಂದು ಪ್ರಯಾಸ ನಾನು ಮಾಡಿದ್ರೆ ಒಂದು ಕೆಲವುದೆಲ್ಲ ಲಾಭಗಳಿವೆ, ಮಾಡ್ತೀನಿ, ನಾನು ಆನಂದವಾಗಿ ಮಾಡ್ತೀನಿ. ಆಮೇಲೆ ಕೃಷ್ಣಾರ್ಪಣ ಮಸ್ತು, ನಾನು ಮಾಡಿ ನನಗೆ ಸಿಗೋದೆಲ್ಲ ಶ್ರೀಕೃಷ್ಣ ನನಗೆ ಕೊಟ್ಟಿದ್ದಾನೆ, ಅವಂದೇ ಅದು ಅಂತ ಭಾವಿಸ್ತೀನಿ ಅಂತ ಯಾವ ಅಹಂಕಾರ ಮಮಕಾರಗಳು ಬರದೆ, ಅಹಂಕಾರ ಮಮಕಾರಗಳಿಗೆ ಸೈಕೊಲಾಜಿಕಲ್ ಫ್ಯಾಕ್ಟರ್ಸ್ ಅಂತೇವೆ. ನಿಮ್ಮಲ್ಲಿ 2 ಕೋಟಿ ರೂಪಾಯಿ ಹಣ ಇದ್ರೆ ಅದರಲ್ಲಿ ಏನು ಆಧ್ಯಾತ್ಮಿಕವಾಗಿ ತಪ್ಪಿಲ್ಲ, 10 ಕೋಟಿ ಇರಲಿ. ಆದರೆ 2 ಕೋಟಿ 10 ಕೋಟಿ ಅಲ್ಲ, 2 ಲಕ್ಷ ಇದ್ದು ಕೂಡಲೇ ಕೆಲವರಿಗೆಲ್ಲ ನೆಲ ಕಾಣಿಸೋದಿಲ್ಲ, ಆಕಾಶ ನೋಡ್ತಾನೆ ಹೋಗ್ತಾರೆ, ಯಾರಿಗೋ ಡಿಕ್ಕಿ ಹೊಡಿತಾರೆ. ಅಷ್ಟು ಗರ್ವ, ಅಷ್ಟು ಜಂಬ, ಅದು ಸೈಕಲಾಜಿಕಲ್. ಅದು ಕೆಲವು ದುಷ್ಪ್ರಭಾವಗಳಿಂದ ಆಗತ್ತೆ. ಬಯೋಲಾಜಿಕಲ್ ನೀಡ್ಸು ನಮಗೆ ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈಗಿನ ವೈದ್ಯಕೀಯ ಶಾಸ್ತ್ರವು ಹೇಳುತ್ತೆ, ಇಂತಿಂಥ ವಯಸ್ಸಲ್ಲಿ ಇಂತಿಂಥ ರೀತಿ ಕೆಲವುದೆಲ್ಲ ಆಗುತ್ತೆ ಅಂತ. ಮುದಿತನ ಬಂದಾಗ ಎಷ್ಟೋ ಆಸೆಗಳು ತಾವಾಗಿ ಬಿದ್ದು ಹೋಗ್ತವೆ. ವಯಸ್ಸಿಗತೆ ಕಹ ಕಾಮವಿಕಾರ, ಶುಷ್ಕೆ ನೀರೇ ಕಹ ಕಾಸಾರ, ಕ್ಷೀಣೆ ವಿತ್ತೆ ಕಹ ಪರಿವಾರ, ನಾತೆ ತತ್ವೇ ಕಸ್ ಸಂಸಾರ ಅಂತ ಭಜಗೋವಿಂದಮ್ಮಲ್ಲಿ ಹೇಳ್ತಾರೆ. ಅಧ್ಯಾತ್ಮಶಾಸ್ತ್ರ, ಬ್ರಹ್ಮವಿದ್ಯೆ ಅನ್ನುವಂಥದ್ದು ನಮ್ಮ ದೇಹವನ್ನು ಅನಂತ ಮಾಡಲಿಕ್ಕೆ ಅಲ್ಲ. ಈ ಪುಟ್ಟ ದೇಹದಲ್ಲಿ ಈ ಸಮಯ ಸಮಯಕ್ಕೆ ತಿನ್ನಬೇಕು, ಕುಡಿಬೇಕು, ಸಮಯ ಸಮಯಕ್ಕೆ ಮೂತ್ರ ವಿಸರ್ಜನೆ ಮಲ ವಿಸರ್ಜನೆ ಎಲ್ಲ ಮಾಡುವಂತಹ ಈ ದೇಹದಲ್ಲಿ ಇದ್ದುಕೊಂಡೇ ಈ ದೇಹದ ಕೆಲವು ಬವಣೆಗಳನ್ನೆಲ್ಲ ಸಹಿಸಿಕೊಂಡೇನೆ ಮನಸ್ಸಿನಲ್ಲೊಂದು ಅಧ್ಯಾತ್ಮ ದೃಷ್ಟಿ ಮೂಡಿ ಬಂದಾಗ ಅವುಗಳ್ಯಾವೂ ಕೂಡ ನಮ್ಮನ್ನ ನೀನು ತುಚ್ಛ, ನೀನು ಕೆಲಸಕ್ಕೆ ಬಾರದವು, ನೀನು ಸೋತೆ ಕಣ, ನೀನೊಂದು ಭೂಮಿಗೆ ಬಾರವೋ ಅಂತ ಹೇಳುವಂತಹ ಸಂದರ್ಭ ಬರೋದಿಲ್ಲ. ಆ ನೋವಿನ ಮಧ್ಯೆ, ಆ ಸೋಲಿನ ಮಧ್ಯೆ ಇತರರೆಲ್ಲ ಪ್ರಸಿದ್ಧರಾಗಿದ್ದಾರೆ, ನಾನು ಪ್ರಸಿದ್ಧನಾಗಲಿಲ್ಲ. ನನ್ನ ಬಗ್ಗೆ ತಿಳ್ಕೊಂಡವರು ಬರೇ ಬೆರಳಿನಿಂದ ಎಣಿಸುವಷ್ಟು ಜನ ಮಾತ್ರ. ನನ್ನ ಅಣ್ಣನೋ, ನನ್ನೊಬ್ಬ ಕಸಿನ್ನೋ, ನನ್ನೊಬ್ಬ ಚಿಕ್ಕಪ್ಪನೋ, ನನ್ನೊಬ್ಬಳ ಅತ್ತೆಯೋ ಎಷ್ಟು ಪ್ರಸಿದ್ಧರಾದರವರೆಲ್ಲ. ಎಲ್ಲ ಇಡೀ ಊರೇನು ಇಡೀ ರಾಜ್ಯದಲ್ಲಿ ಅವ್ರು ಯಾರಂತ ಗೊತ್ತು. ನಾನಂದ್ರೆ ನಮ್ಮ ಊರಲ್ಲೇ ಯಾರಿಗೂ ಗೊತ್ತಿಲ್ಲ ಅಂತೇಳಿ ಅಳ್ತಾರೆ ಕೆಲವರು. ಅಲ್ಲಿ ಅಳುವಂತಹದ್ದೇನೂ ಇಲ್ಲ. ನೀವು ನೀವಾಗಿಯೇ ಇರಿ, ಏನಾಗಿದ್ದೀರೋ ಅದೇ ಇರಿ. ನಿಮ್ಮಲ್ಲಿ ಯಾವ ನೆಗೆಟಿವ್ ಎನರ್ಜಿ ಇಲ್ಲದಿದ್ರೆ ಅದೇ ದೊಡ್ಡ ಸೌಭಾಗ್ಯ. ನೆಗೆಟಿವ್ ಎನರ್ಜಿ ಅಂದ್ರೇನು? ಯಾರ ಮೇಲೋ ದ್ವೇಷ, ಯಾರ ಮೇಲೋ ಅಸೂಯೆ, ಯಾವುದೋ ಬಗ್ಗೆ ಸಿಟ್ಟು, ಯಾವುದೋ ಬಗ್ಗೆ ವ್ಯಥೆ, ಯಾವುದೋ ಬಗ್ಗೆ ಹಲ್ ಕಡಿತಾ ಇರ್ತೀರಾ. ಇದೆಲ್ಲ ಅನಾವಶ್ಯಕ. ಅದಕ್ಕೆ ನಾವು ಸೈಕೊಲಾಜಿಕಲ್ ಅಂತ ಹೇಳುವಂಥದ್ದು. ಭೌತಿಕವಾಗಿ ದೈಹಿಕವಾಗಿ ಅದಿರೋದಿಲ್ಲ. ಅದು ಯಾವ್ದಾವ್ದು ಕೆಟ್ಟ ಪ್ರಭಾವಕ್ಕೆಲ್ಲ ಯಾರೋ ಬ್ರೈನ್ ವಾಶ್ ಮಾಡಿರ್ತಾರೆ. ನಮ್ಮೂರಲ್ಲಿ ಒಬ್ಬ ಇದ್ದ, MLA ಆದ ಹೊರತು ನಾನು ಮದುವೆ ಆಗೋದಿಲ್ಲ ಅಂತ. 26, 28, 30, 32, 34, 36 ವಯಸ್ಸಾಯ್ತು ಅವನಿಗೆ. ಒಂದ್ಸಾರಿ ಎಲೆಕ್ಷನ್ ನಲ್ಲಿ ಸೋತ. ನಾನು MLA ಆದ ಹೊರತು ಮದುವೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದ. ಕೊನೆಗೆ ಒಂದ್ ದಿವಸ 37 ಆದಾಗ ಯಾರೋ ಬುದ್ಧಿ ಹೇಳಿದ್ರು, ನೀನ್ MLA ಎಂದೂ ಆಗ್ತೀವೋ ಎಲ್ಲೋ ಗೊತ್ತಿಲ್ಲ, ಮದುವೆ ಎಲ್ಲ ಮುಂದೆ ಹಾಕ್ಬೇಡ, ಆಮೇಲೆ ಹುಡುಗಿ ಕೊಡೋದಿಲ್ಲ ಯಾರು ಅಂದ್ಬಿಟ್ರೆ ಒಂದ್ ಒಳ್ಳೆ ಹುಡುಗಿನ ಮದುವೆ ಆದ.
ಅದಾಗೆ ಆ ಹುಡುಗಿಯ ಪುಣ್ಯವೋ ಗೊತ್ತಿಲ್ಲ, ಅದ್ರ ಮರು ವರ್ಷ ಅವನು MLA ಆದ. ವಿಧಾನಸಭೆ ಸದಸ್ಯನೆಲ್ಲ ಆದ. ನಾವೆಲ್ಲ ನಗ್ತಿದ್ವಿ ಆ ಕಾಲದಲ್ಲಿ, ಎಲ್ಲ ಇವನೇ ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಹೇಳ್ತಾ ಮದುವೆ ಆದ. ಆ ಹುಡುಗಿ ಅವನಿಗೆ ಭಾಗ್ಯ ತಂದ್ಕೊಟ್ಲು, ಅದ್ರ ಮರು ವರ್ಷವೇ ಅವನು MLA ಆದ ಅಂತ ನಗ್ತಿದ್ವಿ. ಹುಚ್ಚಾಗಿ ಈ ಕಾಮ ಕ್ರೋಧಗಳು, ಈ ಭಯ, ಈ ಮತ್ಸರ, ಈ ಷಡ್ವೈರಿಗಳೆಲ್ಲ ನಮ್ಗೆ ಬರ್ತಾವ ನೋಡಿ. ಆ ಷಡ್ವೈರಿಗಳಿಂದಾಗಿಯೇ ನಾವು ಸ್ವರೂಪದಲ್ಲಿ ಅನಂತವಾಗಿದ್ದರೂ ನಮಗೆ ಅದು ಅನುಭವಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಏನೋ ಒಂದು ಅಲ್ಪತೆ, ಯಾವುದೋ ಒಂದು ನ್ಯೂನತೆ, ಯಾವುದೋ ಇಲ್ಲ, ನನ್ನಲ್ಲಿ ಅದಿಲ್ಲ, ನನ್ನಲ್ಲಿ ಅದು ಕಡಿಮೆ, ಛೇ 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 ಅಂತ ನಮ್ಮ ಬಗ್ಗೆ ನಾವು ಬೇಸರ ಮಾಡುವಂತಹದ್ದು ಇರ್ತಲ್ಲ, ಅದು ಅಧ್ಯಾತ್ಮ ಜ್ಞಾನದಿಂದ ದೂರವಾಗುತ್ತೆ. ಆದ್ರಿಂದ ಈ ಬರೇ ನೀ ಅನಂತವಾಗು ಅನ್ನುವ ಪಂಕ್ತಿ ಮಾತ್ರವಲ್ಲ, ನಾನು ಪ್ರತಿ ಪಂಕ್ತಿ ಹೇಳುವ ಅವಶ್ಯಕತೆ ಇಲ್ಲ. ಬಹಳ ಸುಂದರವಾದ ನುಡಿಗಳಲ್ಲಿ, ಸುಂದರವಾದ ಶಬ್ದಗಳಲ್ಲಿ ಕುವೆಂಪು ಅವರು ಎಂಥ ಒಂದು ಕೌಶಲ, ಎಂಥ ಒಂದು ದೃಷ್ಟಿ, ಎಂಥ ಒಂದು ಶಬ್ದಗಳನ್ನು ಅವರು ಕಾಳಿದಾಸನ ರೀತಿಯಲ್ಲಿ ಕನ್ನಡದಲ್ಲಿ ಬರೆದ್ರು. 100 ಮತದ ಹೊಟ್ಟ ತೂರಿ, ಎಲ್ಲ ತತ್ವದ ಎಲ್ಲೆ ಮೀರಿ, ನಿರ್ದಿಗಂತವಾಗಿ ಏರಿ ಏರಿ ಮತ್ತೆ ಮತ್ತೆ ಮೇಲೇರಿ ಇತ್ಯಾದಿಯಾಗಿ ಪ್ರತಿ ಪಂಕ್ತಿಯೂ ಕೂಡ ನಮಗೆ ಸ್ಫೂರ್ತಿ ಕೊಡುತ್ತೆ, ಪ್ರೇರಣೆ ಕೊಡುತ್ತೆ. ಎಲ್ಲಕ್ಕೂ ಹೆಚ್ಚಾಗಿ ನಮ್ಮೊಳಗೆ ಶಾಂತಿಯನ್ನು ತಂದುಕೊಡುತ್ತೆ. ಅಂತ ಒಂದು ಅನಂತನೀ ಅನಂತವಾಗು ಅನ್ನುವುದನ್ನ ಚಾಂದೋಗ್ಯದ ಭೂಮವಿದ್ಯೆ, ಭೂಮಾ ಯೋ ವೈ ಭೂಮಾ ತತ್ಸುಖಂ, ತೈತ್ರೇಯ ಉಪನಿಷತ್ತಿನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಭಗವದ್ಗೀತೆಯ ವಿನಶ್ಯತ್ಸು ಅವಿನಶ್ಯಂತಂ ಅಚ್ಛೇದ್ಯಂ ಅದಾಹ್ಯಂ ಅಕ್ಲೇದ್ಯಂ ಅಶೋಷ್ಯೇವ ಚ ಇತ್ಯಾದಿ ಮಾತುಗಳ ಜೊತೆ ನಾವು ಪರಿಗಣಿಸಿದಾಗ ಆಹಾ, ಒಂದು ಅದ್ಭುತವಾದ ಸತ್ಯವನ್ನ ಇವೆಲ್ಲವೂ ಕೂಡ ಕುವೆಂಪು ಅವರ ಈ ಕವಿತೆ ಮತ್ತು ಶಾಸ್ತ್ರಗಳಾದಂತಹ ಗೀತೆ ಉಪನಿಷತ್ತುಗಳು ಹೇಗೆ ಚೆಂದಾಗಿ ಒಂದೇ ಸ್ವರದಲ್ಲಿ ಇನ್ ಒನ್ ವಾಯ್ಸ್ ಹೇಳ್ತಿದ್ದಾರಲ್ಲ, ಒಂದೇ ಕೊರಳಿನಿಂದ ಇವೆಲ್ಲರೂ ಹೇಳುವ ಹಾಗೆ ತೋರುತ್ತೆ ಅಂತ ನಮ್ಗೆ ಅನಿಸುತ್ತೆ. ಆದ್ರಿಂದ ನಾವೆಲ್ಲ ಭಾಗ್ಯವಂತರು. ಇಂತಹ ಸಾಹಿತ್ಯ ನಮಗೆ ಜೀವನದಲ್ಲಿ ಒದಗಿರುವುದು ನಮ್ಮ ಒಂದು ಭಾಗ್ಯವೇ ಹೊರತು ಬೇರೆ ಏನಲ್ಲ. ಆದ್ರಿಂದ ಆ ಭಾಗ್ಯಕ್ಕೆ ನಾವು ದೇವರಿಗೆ ನಮಿಸುತ್ತಾ, ಶ್ರೀ ಲಲಿತಾಂಬಿಕೆಗೆ ತಲೆಬಾಗಿ ನಮಿಸುತ್ತಾ ಈ ಮಾತುಗಳನ್ನು ನಿಲ್ಲಿಸೋಣವಂತೆ. ಹರಿ ಓಂ.